ಒಂದು ಕೈಯಲ್ಲಿ ಕತ್ತಿ, ಇನ್ನೊಂದು ಕೈಯಲ್ಲಿ ತಲೆ. ಇದು ಮಾ ಚಿನ್ನಮಸ್ತ ದೇವಿ. ಅವಳು ತನ್ನ ಶಿರವನ್ನು ಕತ್ತಿಯಿಂದ ಕತ್ತರಿಸಿಕೊಂಡು ಆ ಕತ್ತರಿಸಿದ ಶಿರದಿಂದ ಬಂದ ರಕ್ತವನ್ನು ಕುಡಿದಿದ್ಲು ಅಂದ್ರೆ ನೀವು ನಂಬ್ತೀರಾ? ಈ ಭಯಾನಕ ರೂಪದ ಹಿಂದೆ ಎರಡು ಗಾಢ ರಹಸ್ಯ ಅಡಗಿದೆ. ಜಾರ್ಖಂಡ್ ನ ರಾಜರೊಪ್ಪದಲ್ಲಿ ದಾಮೋದರ ಭೈರವಿ ನದಿಯು ಸಂಗಮವಾಗುತ್ತೆ. ಇದು ಜಗತ್ತಿನಲ್ಲಿಯೇ ಅತ್ಯಂತ ಭಯಾನಕ ಮತ್ತು ಅತಿ ವಿಶೇಷ ಶಕ್ತಿಪೀಠಗಳಲ್ಲಿ ಒಂದು. ಪೌರಾಣಿಕ ಕಥೆಯ ಅನುಸಾರ ಮಾತಾ ಸತಿ ಹೋಮಕುಂಡದಲ್ಲಿ ಪ್ರಾಣ ತ್ಯಾಗ ಮಾಡಿದ ಬಳಿಕ ವಿಷ್ಣುದೇವ ತನ್ನ ಸುದರ್ಶನ ಚಕ್ರದಿಂದ ಮಾತಾ ಸತಿಯ ಶರೀರವನ್ನು 51 ತುಂಡುಗಳಾಗಿ ಮಾಡ್ತಾನೆ. ಹೇಳ್ತಾರೆ ಆ ಒಂದು ಸಂದರ್ಭದಲ್ಲಿ ಮಾತಾ ಸತಿಯ ಶಿರ ಇದೇ ಒಂದು ಪವಿತ್ರ ಜಾಗದಲ್ಲಿ ಬಿದ್ದಿತ್ತು. ಹೀಗಾಗಿ ಈ ಒಂದು ಜಾಗ ಪರ ಚಿನ್ನಮಸ್ತ ಅಂತ ಹೆಸರು ಬರುತ್ತೆ. ಆದ್ರೆ ದೇವಾಲಯದಲ್ಲಿ ನೀವು ನೋಡೋ ಉಗ್ರ ರೂಪದ ವಿಗ್ರಹ ಈ ಕತೆ ಮಾತಾ ಪಾರ್ವತಿಯದ್ದು. ಹೇಳಲಾಗುತ್ತೆ ಮಾತಾ ಭವಾನಿ ತನ್ನ 2 ಸಖಿಯರ ಜೊತೆ ಮಂದಾಕಿನಿ ನದಿಯಲ್ಲಿ ಸ್ನಾನ ಮಾಡುವ ವೇಳೆ ಸಖಿಯರಿಗೆ ತುಂಬಾ ಹಸಿವಾಗಿ ದೇಹ ದಣಿಯುತ್ತೆ. ಆಗ ಮಾತಾ ಕತ್ತಿಯಿಂದ ತನ್ನ ಶಿರವನ್ನು ಕತ್ತರಿಸಿ ಅದರಲ್ಲಿ ಬಂದ ರಕ್ತವನ್ನ ಅವರಿಗೆ ನೀಡ್ತಾಳೆ. ಮತ್ತೆ ನೀವು ನೋಡ್ಬೋದು ತಾಯಿಯ ಪಾದದಲ್ಲಿ ಕಾಮದೇವ ಇದ್ದಾನೆ. ಅಂದ್ರೆ ದೇವಿ ಕಾಮ ಕ್ರೋಧ ಮೃತ್ಯುವನ್ನು ತನ್ನ ಕಾಲಡಿಯಲ್ಲಿ ಇಟ್ಟಿದ್ದಾಳೆ. ನೀವು ಅಲ್ಲಿ ಹೋಗೋದ್ರಿಂದ ಕಾಮ ಕ್ರೋಧ ಮದ ಮತ್ಸರದಿಂದ ಮುಕ್ತರಾಗ್ತೀರಾ? ಕಾಮೆಂಟ್ ಅಲ್ಲಿ ಮಾ ಚಿನ್ನಮಸ್ತ ಅಂತ ಟೈಪ್ ಮಾಡಿ.